ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹರ್ಷಪ್ರಿಯ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಒಂದು ರೆಸಿಪಿ ಮಾಡ್ತಾಯಿದ್ದೆ. ಸೊ ಅದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಿಮಗಾಗಿ. ನಾನಿವತ್ತು ಸ್ವೀಟ್ ಕಾರ್ನ್ ಅನ್ನ ಯಾವ ರೀತಿ ಒಗ್ಗರಣೆ ಹಚ್ಚಬೇಕು, ಯಾವ ರೀತಿ ಸ್ವೀಟ್ ಕಾರ್ನನ್ನು ಒಂದು ಸ್ಪೆಷಲ್ ರೆಸಿಪಿಯಾಗಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಹ ರೆಸಿಪಿ ಇದು ಆ್ಯಂಡ್ ಹೆಲ್ದಿ ಫುಡ್ ಕೂಡ ಹೌದು. ಸೊ ಹಾಗಾಗಿ ಈ ಒಂದು ರೆಸಿಪಿ ನಿಮಗಾಗಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಸ್ವೀಟ್ ಕಾರ್ನನ್ನು ಚಿಕ್ಕ ಏನಂತೀವಿ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಳೆ ದಾರ ಇದೆಲ್ಲ ಇರುತ್ತೆ, ಎಳೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಚಿಕ್ಕ ಉರಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹುರಿಬೇಕು, ಲೈಟಾಗಿ ಕಾರ್ನ್ ಮೇಲೆ ಕಣ್ಣು ಬೀಳಬೇಕು. ಸೊ ಆ ರೀತಿ ಹುರ್ಕೊಬೇಕು. ತುಂಬ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಹುರಿದಿರ್ಬೇಕು ಅಷ್ಟೇ. ಆ್ಯಂಡ್ ಸ್ವೀಟ್ ಕಾರ್ನಿಂದ ಮಾಡಿದ್ರೆ ತುಂಬ ಟೇಸ್ಟಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೆಕ್ಕೆತೆನೆ ಬರುತ್ತೆ, ಅದರಿಂದನೂ ಕೂಡ ಮಾಡ್ತಾರೆ. ಆ್ಯಂಡ್ ಸ್ವೀಟ್ ಕಾರ್ನಿಂದ ಮಾಡಿದ್ರೆ ತುಂಬ ಸ್ವೀಟ್ ಇರುತ್ತೆ. ಮೊದಲೇ ಕಾರ್ನು ಸ್ವೀಟ್ ಇರುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ಒಗ್ಗರಣೆ ಹಚ್ಚಿದಾಗ ಸ್ಪೈಸಿಯಾಗಿ ತುಂಬ ಚೆನ್ನಾಗಂತ ಅನಿಸುತ್ತೆ. ಆ್ಯಂಡ್ ಸಾಯಂಕಾಲ ಏನಾದರೂ ಮಳೆ ಬರೋ ಟೈಮಲ್ಲಿ ಈ ಒಂದು ರೆಸಿಪಿ ನೀವು ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ನಿಮಗೆ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಹಸ್ಬೆಂಡ್ ಮನೇಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಸೊ ನಾನು ಲೈಟಾಗಿ ಇವಾಗ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಈರುಳ್ಳಿ ಫ್ರೈ ಆಗೋದಕ್ಕೆ ನಿಮಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರಿ ಅಂತಂದರೆ ಕಾರ್ನ್ ಅದರಲ್ಲಿ ತೇಲಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಬರೀ ಒಗ್ಗರಣೆಗೆ ಅಂದರೆ ಈರುಳ್ಳಿ ಬೇಯೋದಕ್ಕೆ ಮಾತ್ರ ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಚಟ್ಪಟ ಅಂದ ನಂತರ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ ಮೇಲೆ ಒಂದು 5-6 ಎಸಳು ನಾನು ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವು ಯಾಕಂದರೆ ಅದರ ಅರೋಮಾ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ, ಅದರ ಫ್ಲೇವರ್ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಕರಿಬೇವು ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕೊಳ್ಳೋರಿದ್ದರೆ ಹಾಕೊಬೋದು, ಇಲ್ಲಾಂದರೆ ಬಿಡ್ಬೋದು. ಸೊ ನನಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಅರಿಶಿನ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ತುಂಬ ಜಾಸ್ತಿ ಕಪ್ಪು ಆಗೋಕ್ಕೆ ಬಿಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಇದು ಇದ್ದರೆ ಸಾಕು. ನನ್ನ ಮಗ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಸಕ್ಕರೆ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಈ ರೀತಿ ನೀವು ಬಿಡದೆ ಕಂಟಿನ್ಯೂಸ್ ಆಗಿ ಫ್ರೈ ಮಾಡ್ತಾ ಇರಬೇಕಾಗತ್ತೆ. ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ಆ್ಯಂಡ್ ಈ ಸ್ವೀಟ್ ಕಾರ್ನ್ಗೆ ನೀವು ಒಂದು ಸ್ವಲ್ಪ ಖಾರ ಕಡಿಮೆ ಹಾಕಿ ಸಕ್ಕರೆ ಮತ್ತು ಉಪ್ಪು ಜಾಸ್ತಿ ಹಾಕಿದ್ರೇ ಇದು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಖಾರ ಕಡಿಮೆನೇ ಹಾಕ್ಕೊಳ್ಳಿ. ಉಪ್ಪು ಮತ್ತು ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅಂದರೆ ಸ್ವೀಟ್ ಕಾರ್ನ್ ಒಂದು ರೀತಿ ಚೆನ್ನಾಗಿ ಅದರ ಸ್ವೀಟ್ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಬಾಯಲ್ಲಿ ತಿನ್ನಬೇಕಾದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಈ ಡಿಶಸ್ನ ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ಮೆಸೇಜ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಈ ರೀತಿ ನಾವು ಹುರಿದಿಟ್ಕೊಂಡಿರುವಂಥ ಕಾರ್ನ ಹಾಕ್ಕೊಂಡು ಒಗ್ಗರಣೆಗೆ ಇದನ್ನು ಈ ರೀತಿ ನಾವು ಕಲಿಸ್ಬೇಕಾಗತ್ತೆ. ಇಷ್ಟು ಮಿಶ್ರಣ ಮಾಡಿದ್ರೆ ಸಾಕು. ನೀವು ಜಾಸ್ತಿ ಇನ್ನೂ ಬೇಯಿಸಬೇಕು ಅಥವಾ ಇದನ್ನೇನು ಜಾಸ್ತಿ ಒಲೆ ಮೇಲೆ ಇಡಬೇಕು ಏನೂ ಇಲ್ಲ. ಜಸ್ಟ್ ನೀವು ಒಗ್ಗರಣೆಗೆ ಕಾರ್ನ್ ಹಾಕಿ ತಿರುವಾಡಿ ಕೆಳಗಡೆ ಇಟ್ಟರೆ ಸಾಕು. ಫೈನಲ್ಲಾಗಿ ಇವಾಗ ನಮ್ಮ ಒಂದು ಏನಂತೀವಿ ಸ್ವೀಟ್ ಕಾರ್ನ್ ಪಲಾವ್ ಅಂತ ಹೇಳ್ತಿರೋ ಏನಂತ ಹೇಳ್ತಿರೋ ಗೊತ್ತಿಲ್ಲ. ಆ್ಯಂಡ್ ರೆಡಿಯಾಗಿದೆ ಫೈನಲ್ಲಾಗಿ. ನೋಡಿ, ಫೈನಲ್ ಫುಟೇಜ್ ಈ ರೀತಿ ಬಂದಿದೆ. ನೋಡೋಕ್ಕೆ ಲುಕ್ ಚೆನ್ನಾಗಿ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಆ್ಯಂಡ್ ಜಾಸ್ತಿ ಒಗ್ಗರಣೆ ಹಾಕೋರು ಜಾಸ್ತಿ ಈರುಳ್ಳಿ ಎಲ್ಲ ಹಾಕ್ತಾರೆ. ಸೊ ನಾನು ಮಕ್ಕಳು ತಿನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಬೋದು, ನಿಮ್ಮ ಮೇಲೆ ಡಿಪೆಂಡ್ಸ್.